ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮತ್ತೊಂದು ಸ್ಟೋರಿ ತೊಗೊಂಡು ಬಂದಿದ್ದೀನಿ. ಸೊ ಇವತ್ತು ಬುಧವಾರ ಮನಸ್ಸಿನ ಮಾತದ್ದು ಮತ್ತೊಂದು ಸ್ಟೋರಿನ ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ಲಾಸ್ಟ್ ಬುಧವಾರ ಹಬ್ಬ ಇದ್ದಿದ್ದರಿಂದ ನಾನು ಸ್ಟೋರಿ ಹಾಕಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನ್ಯೂ ಇಯರ್ ಬುಧವಾರನೇ ಇತ್ತು, ಹಬ್ಬನೂ ಬುಧವಾರನೇ ಇತ್ತು. ಸೊ ಅದಕ್ಕೆ ನಾನು ನ್ಯೂ ಇಯರ್ ದಿನನೂ ಸ್ಟೋರಿ ಹಾಕಿರಲಿಲ್ಲ ಮತ್ತು ಹಬ್ಬದ ದಿನನೂ ಸ್ಟೋರಿ ಹಾಕಿರಲಿಲ್ಲ. ಬಟ್ ಇವತ್ತು ಮತ್ತೊಂದು ಸ್ಟೋರಿಯೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೀನಿ. ಇವತ್ತು ಕೂಡ ನಾನು ಇವತ್ತೇನು ಸ್ಟೋರಿ ಹೇಳ್ತೀನಿ ಅವ್ರಿಗೆ ನಿಮ್ಮದು ಸಲಹೆ ಬೇಕಾಗಿದೆ. ಅವ್ರ ಮುಂದೆ ಏನು ಮಾಡ್ಬೋದು ಅನ್ನೋ ಒಂದು ಸಲಹೆಗಳನ್ನ ನೀವು ಕೊಡಬೇಕು. ನಾನು ನನ್ನ ಕೈಯಲ್ಲಿ ಆದಷ್ಟು ಸಲಹೆನ ಅವ್ರಿಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ತಡ ಮಾಡೋದು ಬೇಡ ಫ್ರೆಂಡ್ಸ್, ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಹಾಗೆ ಇನ್ಯಾರಾದರೂ ನಿಮ್ಮ ಸ್ಟೋರಿನ ನನಗೆ ಕಳಿಸ್ಬೇಕು ಅಂತಿದ್ರೆ ನನಗೆ ಮೇಲ್ ಮಾಡಿ. ಮೇಲ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ ಮೇಲ್ ಐ ಡಿ, ಅದಕ್ಕೆ ಮೇಲ್ ಮಾಡ್ಬೋದು. ಇಲ್ಲ ನೀವು ನಮ್ಮ ಚಾನಲಲ್ಲೂ ಕೂಡ ನಮ್ಮದು ಮೇಲ್ ಐ ಡಿ ನಿಮಗೆ ಸಿಗುತ್ತೆ. ಅಲ್ಲಿಂದ ಬೇಕಾದರೂ ನೀವು ನೋಟ್ ಮಾಡಿಕೊಂಡು ನನಗೆ ಮೇಲ್ ಮಾಡ್ಬೋದು ನಿಮ್ಮ ಸ್ಟೋರಿನ. ಬಟ್ ಸ್ಟೋರಿ ಕಳಿಸ್ಬೇಕಾದ್ರೆ ಫುಲ್ ಡೀಟೇಲಾಗಿ ಕಳಿಸಿ, ಆವಾಗ ನನಗೆ ಸ್ಟೋರಿ ಅರ್ಥ ಮಾಡಿಕೊಂಡು ಹೇಳೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಒಂದು 4 ಲೈನಲ್ಲಿ 5 ಲೈನಲ್ಲಿ ಸ್ಟೋರಿ ಕಳಿಸಿದ್ರೆ ನನಗೆ ಏನೂ ಹೇಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸೊ ನಾನು ನೇಮ್ ಹೇಳ್ತಿಲ್ಲ, ಇವತ್ತು ಕೂಡ ಬೇರೆ ನೇಮಿಂದ ಸ್ಟೋರಿ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಸ್ಟೋರಿನ ಸವಿತಾ ಅನ್ನೋ ನೇಮಿಂದ ಹೇಳ್ತಾ ಇದ್ದೀನಿ. ಸವಿತಾ ಅವ್ರದ್ದು ನಿಜವಾದ ನೇಮ್ ಅಲ್ಲ. ಸೊ ನಾನು ಈ ಸ್ಟೋರಿಗೋಸ್ಕರ ಇಟ್ಟಿರುವಂಥ ನೇಮು, ಅವ್ರದ್ದು ನೇಮ್ ಬೇರೆಯೇ ಇದೆ. ಫ್ರೆಂಡ್ಸ್, ಸವಿತಾ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ. ಸೊ ಅಷ್ಟೊಂದು ಮನೆ ಕಡೆ ತುಂಬ ಫೈನಾನ್ಷಿಯಲಿ ಅವ್ರಿಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅಪ್ಪ ಅಮ್ಮ ಮತ್ತು 2 ಹೆಣ್ಮಕ್ಳು ಇರ್ತಾರೆ. ಸೊ ಅಪ್ಪ ಇವಾಗ ಕೆಲಸ ಮಾಡ್ತಾಯಿಲ್ಲ. ಅಮ್ಮ ಸಣ್ಣ ಪುಟ್ಟ ಕೆಲಸ ಮಾಡಿ ಮಕ್ಕಳನ್ನ ಓದಿಸ್ಕೊಂಡು ಮನೆ ನೋಡ್ಕೊತಾ ಇರ್ತಾರೆ. ಇವರು ಮತ್ತು ಇವ್ರ ತಂಗಿ ಇರ್ತಾರೆ, ಸವಿತಾ ಮತ್ತು ಸವಿತಾ ತಂಗಿ. ಸವಿತಾ ಮದುವೆಗೆ ಅಂತ ಅವರಪ್ಪ ಇದ್ದಿದ್ದ ಒಂದು ಸಣ್ಣ ಜಮೀನು ಕೂಡ ಮಾಡಿ ಸವಿತಾ ಮದುವೆ ಮಾಡಿಸ್ತಾರೆ. ಸವಿತಾ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೆ, ಸೊ ಮದುವೆಗಿಂತ ಮುಂಚೆ. ಫ್ರೆಂಡ್ಸ್, ಮದುವೆ ಆದಮೇಲೆ ಸವಿತಾನ ಅವ್ರ ಗಂಡನೇ ಓದಿಸ್ತಾರೆ. ಸೊ ಸವಿತಾ ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಕಂಪ್ಲೀಟ್ ಮಾಡ್ತಾಳೆ. PG ಕೋರ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಕಂಪ್ಲೀಟ್ ಮಾಡಿದ್ಮೇಲೆ ಒಂದು ಕೆಲಸಕ್ಕೂ ಕೂಡ ಸೇರ್ಕೋತಾರೆ ಸವಿತಾ. ಇಲ್ಲಿ ಏನಪ್ಪ ಪ್ರಾಬ್ಲಮ್ ಅಂದರೆ, ಸವಿತಾ ಅವರ ಹಸ್ಬೆಂಡ್ಗೆ ಸವಿತಾ ಏನೇ ಮಾಡಿದ್ರೂ ತಪ್ಪು ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಅಷ್ಟೊಂದು ಸಪೋರ್ಟಿವ್ ಆಗಿರೋದಿಲ್ಲ ಅವಳಿಗೆ. ಏನೇ ಮಾಡಿದ್ರು ಅವ್ರನ್ನ ಮಾತಿಗೂ ಬೈತಿರ್ತಾರೆ, ಅದು ಹಾಗೆ ಹೀಗೆ ಅಂತ. ಮತ್ತು ಮಾತಾಡಬೇಕಾದ್ರೆ ಅವ್ರ ಅಪ್ಪ ಅಮ್ಮನ ಬೈಯೋದು, ಸವಿತಾ ಅಪ್ಪ ಅಮ್ಮನ ಬೈಯೋದು, ಕೆಟ್ಟ ವರ್ಡ್ಸ್ ಯೂಸ್ ಮಾಡಿ ಸವಿತಾ ಅಪ್ಪ ಅಮ್ಮಂಗೆ ಬೈತಿರ್ತಾರೆ. ಮತ್ತು ಸವಿತಾ ಯಾವುದೇ ಬೇರೆ ಹುಡುಗನ ಜೊತೆ ಮಾತಾಡೋ ಹಾಗಿಲ್ಲ, ಯಾವುದೇ ಬೇರೆ ಗಂಡಸ ಜೊತೆ ಸವಿತಾ ಮಾತಾಡೋ ಆಗಿರಲಿಲ್ಲ. ಮಾತಾಡಿದ್ರೆ ಅವರು ಅವ್ರ ಮೇಲೆ ತುಂಬ ಅನುಮಾನ ಪಡ್ತಿದ್ರು, ತುಂಬ ಕೆಟ್ಟದಾಗಿ ನಡ್ಕೋತಿದ್ರು. ಅವ್ರ ಜೊತೆ ಜಗಳ ಆಡ್ತಿದ್ರು. ಈ ಜಗಳ ಹೇಗಾಗ್ತಿತ್ತಪ್ಪ ಅಂದರೆ, ರಾತ್ರಿ ಸ್ಟಾರ್ಟ್ ಆದರೆ ಬೆಳಗಿನ ಜಾವ 4 ಗಂಟೆವರೆಗೂ ನಡೆಯುತ್ತಾನೆ ಇರೋದು ಜಗಳ. ಅವರು ತುಂಬ ನನ್ನ ಗಂಡಸು, ನೀನು ಹೆಂಗಸು, ನಿನ್ನ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ, ಒಂದು ಹೆಂಗಸು ಏನು ಮಾಡೋಕ್ಕೆ ಸಾಧ್ಯ ಅಂತ ಅವರೇ ಸ್ವಲ್ಪ ಡಾಮಿನೇಟ್ ಮಾಡಿ ಮಾತಾಡಿ ಸವಿತಾಗೆ ಏನೂ ಚಾನ್ಸ್ ಕೊಡ್ತಿರಲಿಲ್ಲ. ತುಂಬ ಹಿಂಸೆ ಕೊಡ್ತಿದ್ರು ಅವಳಿಗೆ. ಸೊ ಹೀಗಾಗಿರುತ್ತೆ ಅವಳಿಗೆ. ಅಂದರೆ ಬೇರೆ ಎಲ್ಲೂ ಹೊರಗಡೆ ಯಾರ ಜೊತೆನೂ ಮಾತಾಡೋ ಆಗಿಲ್ಲ. ಈಗ ಕೆಲ್ಸಕ್ಕೆ ಹೋಗ್ತಿರ್ತೀವಿ ಅಂದರೆ ಯಾರ ಜೊತೆನಾದರೂ ಮಾತಾಡಬೇಕಾಗಿ ಬರುತ್ತೆ, ನಮ್ಮ ಜೊತೆ ವರ್ಕ್ ಮಾಡೋರ ಜೊತೆ ಆಗಿರ್ಬೋದು. ಬಟ್ ಅವರು ಇದನ್ನೆಲ್ಲ ಸಹಿಸ್ಕೋತಿರ್ಲಿಲ್ಲ. ಸೊ ಇದೆಲ್ಲದ್ರ ಮಧ್ಯೆ ಸವಿತಾಗೆ ಅಪ್ಪ ಅಮ್ಮಂಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಅಷ್ಟು ವರ್ಷ ಸವಿತಾನ ಅಪ್ಪ ಅಮ್ಮ ಸಾಕಿರ್ತಾರೆ, ಕಷ್ಟಪಟ್ಟು ಡಿಗ್ರಿ ಕಂಪ್ಲೀಟ್ ಮಾಡಿಸಿರ್ತಾರೆ. ಅವ್ರು ಡಿಗ್ರಿ ಕಂಪ್ಲೀಟ್ ಮಾಡಿಸಿದ್ರಿಂದನೇ ಸವಿತಾ ಗಂಡ ಅವ್ರನ್ನ ನೆಕ್ಸ್ಟ್ ಓದ್ಸೋಕ್ಕೆ ಸಾಧ್ಯ ಆಗಿದ್ದು. ಅಲ್ಲೇ ಓದಿಸಿಲ್ಲ ಅಂದರೆ ಇಲ್ಲಿ ಓದೋಕ್ಕೂ ಆಗ್ತಿರ್ಲಿಲ್ಲ, ಮತ್ತು ಇಲ್ಲಿ ಕೆಲಸಕ್ಕೂ ಸೇರ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಕಷ್ಟಪಟ್ಟು ಓದಿಸಿರ್ತಾರೆ. ಸೊ ಏನಾದರೂ ಸ್ವಲ್ಪ ಸಹಾಯ ಮಾಡೋಣ ತಂಗಿ ಮದುವೆಗೆ ಅಂತ ಅವ್ರಿಗೆ ಇರುತ್ತೆ ಮನಸ್ಸಲ್ಲಿ. ಬಟ್ ಅವ್ರ ಗಂಡ ಇದು ಯಾವುದಕ್ಕೂ ಅವ್ರಿಗೆ ಬಿಡೋದಿಲ್ಲ. ಸೊ ಎಲ್ಲನೂ ಚೆಕ್ ಮಾಡ್ತಿರ್ತಾರೆ. ಅವ್ರೇನಾದರೂ ದುಡ್ಡನ್ನ ಅವ್ರ ಮನೆಯವ್ರು ಕೊಟ್ಬಿಡ್ತಾರೆ ಅಂತ ಎಲ್ಲನೂ ಚೆಕ್ ಮಾಡ್ತಿರ್ತಾರೆ. ಸೊ ಈ ಬುದ್ಧಿ ಎಂಥ ಹೆಣ್ಮಕ್ಳಿಗೂ ಇಷ್ಟ ಆಗೋದಿಲ್ಲ. ಯಾಕೆಂದರೆ ಎಲ್ಲ ಹೆಣ್ಮಕ್ಳಿಗೂ ಈಗ ಗಂಡಂಗೆ ಹೇಗೆ ಅವರಪ್ಪ ಅಮ್ಮನ ನೋಡ್ಕೊಬೇಕು, ಇಲ್ಲ ಸೊಸೆಯಾಗಿ ಹೋಗೋಳು ಅವರಪ್ಪ ಅಮ್ಮನ ನೋಡ್ಕೊಬೇಕು ಅಂತ ಇರುತ್ತೆ. ಹಾಗೆಯೇ ಹೆಣ್ಮಕ್ಳಿಗೂ ಕೂಡ ಇರುತ್ತೆ, ನಮ್ಮ ಅಪ್ಪ ಅಮ್ಮನ ನೋಡ್ಕೊಬೇಕು ಅಂತ. ಸೊ ಕೈಯಲ್ಲಾದಷ್ಟು ಸಹಾಯ ಮಾಡೋಣ ಅಂತ ಅವ್ರಿಗೆ ಇರುತ್ತೆ. ಸೊ ಏನಾದರೂ ಸಹಾಯ ಮಾಡಬೇಕು ಅಂದರೆ ಮಾಡೋಕ್ಕೂ ಕೂಡ ಇವರು ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಅವ್ಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅಕಸ್ಮಾತ್ ಏನಾದರೂ ಸವಿತಾ ಅಪ್ಪ ಅಮ್ಮ ಇವ್ರ ಮನೆಗೆ ಬಂದರೆ ಆವಾಗಲೂ ಕೂಡ ಜಗಳ, ಅವ್ರನ್ನ ಒಂಥರ ಕೆಟ್ಟದಾಗಿ ನೋಡ್ಕೊಳ್ಳೋದು. ಏನಂದರೆ ತುಂಬ ಪೂರ್ ಫ್ಯಾಮಿಲಿ ಅಂತ ಅವ್ರನ್ನ ತುಂಬ ಕೆಟ್ಟದಾಗಿ ನಡೆಸ್ಕೊಳ್ಳೋದು. ನೀನು ಮದುವೆಯಲ್ಲಿ ಒಡವೆ ಹಾಕಿಲ್ಲ, ಮದುವೆ ಹಂಗೆ ಮಾಡಿಸಿಲ್ಲ, ಹಿಂಗೆ ಮಾಡಿಸಿಲ್ಲ ಅಂತ ಮಾತಿಗೂ ಜಗಳ ಆಗೋದು ಇದಾಗ್ತಾನೇ ಇರುತ್ತೆ. ಸೊ ನನಗೆ ಅನ್ಸೋದು ಏನಂದರೆ, ಸವಿತಾ ಅವ್ರ ಗಂಡ ಮದುವೆಗಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಅವರು ಫ್ಯಾಮಿಲಿ ಅಷ್ಟೊಂದು ಫೈನಾನ್ಷಿಯಲಿ ಚೆನ್ನಾಗಿಲ್ಲ, ಅವ್ರ ಕೈಯಲ್ಲಿ ಹೇಗಾಗುತ್ತೆ ಆಗ ಮದುವೆ ಮಾಡಿಕೊಡ್ತಾರೆ ಅಂತ.
ಬಟ್ ಆವಾಗ ಸುಮ್ಮನಿದ್ದು ಇವಾಗ ಅದನ್ನು ಎತ್ತಿ ಹಾಡೋದು ಸರಿ ಇಲ್ಲ. ಪದೇ ಪದೇ ಹೇಳ್ತಾನೆ ಇರ್ತಾರೆ. ಅವ್ರ ಮನೆಯವ್ರಿಗೆ ಸ್ವಲ್ಪನೂ ರೆಸ್ಪೆಕ್ಟ್ ಮಾಡಲ್ಲ. ಸವಿತಾ ಗಂಡ ಆಗಿರ್ಬೋದು, ಸವಿತಾ ಗಂಡ ಮನೇಲಾಗಿರ್ಬೋದು, ಸವಿತಾ ಅವ್ರ ಅಪ್ಪ ಅಮ್ಮಗೆ ಸ್ವಲ್ಪನೂ ರೆಸ್ಪೆಕ್ಟ್ ಮಾಡೋದಿಲ್ಲ. ಸೊ ಹೀಗೆ ಕೆಟ್ಟದಾಗಿ ಬೈಯೋದು, ಅವ್ರ ಅಮ್ಮಂಗೆ ಕೆಟ್ಟದಾಗಿ ವರ್ಡ್ಸ್ ಯೂಸ್ ಮಾಡಿ ಬೈಯೋದು ಸವಿತಾ ಗಂಡ, ಹೀಗೆಲ್ಲ ಮಾಡ್ತಿರ್ತಾರೆ. ಬಟ್ ಸವಿತಾಗೆ ಅವ್ರ ಅಪ್ಪ ಅಮ್ಮಂಗೆ ಏನಾದರೂ ಹೆಲ್ಪ್ ಮಾಡಬೇಕು, ತಂಗಿಗೆ ಏನಾದರೂ ಸಹಾಯ ಮಾಡಬೇಕು, ಅವ್ರ ಮದುವೆಗೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ತಿದೆ. ಬಟ್ ಈ ಕಡೆ ಮಾಡೋದಕ್ಕಾಗ್ತಿಲ್ಲ. ಅವ್ಳಿಗೊಂಥರ ಗಿಲ್ಟಿ ಫೀಲ್ ಆಗ್ತಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ನ ಕೈಯಲ್ಲಿ ಈಗ ನನಗೊಂದು ಕೆಲಸ ಇದೆ, ನನ್ನ ಕೈಯಲ್ಲಿ ಏನೂ ಅವರಿಗೆ ಸಹಾಯ ಮಾಡೋದಕ್ಕಾಗ್ತಿಲ್ಲ, ನನಗೆ ಇಷ್ಟು ವರ್ಷ ಸಾಕಿದ ಅಪ್ಪ ಅಮ್ಮಂಗೆ ಅಂತ ಅವಳಿಗೆ ಅನ್ನಿಸ್ತಿದೆ. ಅದ್ರ ಜೊತೆ ಗಂಡಂಗೆ ತುಂಬ ಅನುಮಾನ, ಯಾರ ಜೊತೆನೂ ಮಾತಾಡಬಾರ್ದು ಅಂತ ಇದೆಲ್ಲ ಇದೆ. ಸೊ ಏನಾದರೂ ಅವಳು ನಾನು ಇಲ್ಲ ಏನಾದರೂ ಹೆಲ್ಪ್ ಮಾಡೋಣ ಅಂತ ಗಂಡನ ಹತ್ರ ಕೇಳಿದ್ರೆ ಗಂಡ ಪುನಃ ಜಗಳ ಮಾಡೋದು. ಒಂದೊಂದು ಸರಿ ಅವ್ರೇನು ಮಾಡ್ತಾರಂತೆ, ಅವ್ರಿಗೆ ಅವರು ಹರ್ಟ್ ಮಾಡ್ಕೊತಾರಂತೆ, ಅವ್ರಿಗೆ ಅವ್ರ ತಲೆ ಕೆಚ್ಕೊಳ್ಳೋದು, ಗಂಡ ಜಗಳ ಆದಾಗ ಈ ರೀತಿ ಎಲ್ಲ ಮಾಡ್ತಾರಂತೆ. ಆವಾಗ ಸವಿತಾನೇ ಸುಮ್ಮನೆ ಆಗಿಬಿಡ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವರಿಗೆ. ಅವಳಿಗೆ ಅಲ್ಲಿ ಗಂಡನ ಮನೆಯಲ್ಲಿ ತುಂಬ ಒಂಟಿತನ ಅನ್ನಿಸ್ತಿದೆ. ಇದನ್ನು ಅಪ್ಪ ಅಮ್ಮ ಹತ್ರ ಶೇರ್ ಮಾಡೋದಕ್ಕೂ ಕಷ್ಟ ಆಗ್ತಿದೆ. ಅವಳು ಅಲ್ಲೂ ಹೇಳ್ಕೊಂಡಿಲ್ಲ. ಸೊ ಒಂಟಿತನ ಫೀಲ್ ಆಗ್ತಿದೆ. ಹೇಗಾದರೂ ಮಾಡಿ ಅಪ್ಪ ಅಮ್ಮಂಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಕೂಡ ಇದೆ. ಸೊ ಗಂಡ ಈ ರೀತಿ ಕೂಡ ಮಾಡ್ತಿದ್ದಾರೆ. ನಿಮ್ಮ ಸಲಹೆ ಏನು ಅಂತ, ಏನು ಮಾಡ್ಬೋದು ನಾನು ಅಂತ ಸವಿತಾ ಅವರು ಕೇಳ್ತಿದ್ದಾರೆ. ಒಂದು ಚಿಕ್ಕ ಸ್ಟೋರಿ ಅಂತ ಹೇಳ್ಬೋದು, ಬಟ್ ಅದರಲ್ಲಿ ತುಂಬ ನೋವಿದೆ. ಎಂಥ ಹೆಣ್ಮಕ್ಳಿಗಾದ್ರೂ ಅಷ್ಟೇ ಅಪ್ಪ ಅಮ್ಮ ಕಷ್ಟದಲ್ಲಿದ್ದಾಗ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ. ನಾವೇ ಆದರೂ ಅಷ್ಟೇ ನಮ್ಮ ಅಪ್ಪ ಅಮ್ಮ ಕಷ್ಟದಲ್ಲಿದ್ದಾಗ ಏನಾದರೂ ಸಹಾಯ ಮಾಡೋಣ ಅಂತ ಅಂದ್ಕೊಂಡಿರ್ತೀವಿ. ಅದ್ರ ಜೊತೆ ಇನ್ನೊಂದು ಏನಂದರೆ ತುಂಬ ಅನುಮಾನ. ಯಾವ ಹುಡುಗನ ಜೊತೆನೂ ಮಾತಾಡೋಂಗಿಲ್ಲ. ಈಗ ಫ್ರೆಂಡ್ ಯಾರಾದರೂ ಸಿಗ್ತಾರೆ ಅವ್ರ ಜೊತೆನೂ ಮಾತಾಡೋಂಗಿಲ್ಲ. ಅಕಸ್ಮಾತಾಗಿ ಯಾರ ಜೊತೆನಾದರೂ ಮಾತಾಡಬೇಕಾಗಿ ಬರುತ್ತೆ, ಆವಾಗಲೂ ಅನುಮಾನ ಪಡೋದು ಕೂಡ ಸರಿಯಲ್ಲ ಅಂತ ನನಗನ್ಸುತ್ತೆ. ಫ್ರೆಂಡ್ಸ್, ನಿಮ್ಗೇನು ಅನಿಸುತ್ತೆ? ಸವಿತಾ ಅವ್ರ ಮುಂದೆ ಏನು ಮಾಡ್ಬೋದು? ಅವ್ರ ಅಪ್ಪ ಅಮ್ಮಂಗೆ ಹೇಗೆ ಸಹಾಯ ಮಾಡ್ಬೋದು? ಈ ರೀತಿ ಹಿಂಸೆ ಕೊಡ್ತಿರ್ಬೇಕಾದ್ರೆ ಯಾವ ರೀತಿ ಅವರು ಅದನ್ನೆಲ್ಲ ಸಹಿಸ್ಕೊಂಡು ಅಪ್ಪ ಅಮ್ಮಂಗೂ ಹೆಲ್ಪ್ ಮಾಡಿ ಮುಂದೆ ಏನು ಮಾಡ್ಬೋದು ಅವರು ಅಂತ ಸಲಹೆ ಕೇಳ್ತಿದ್ದಾರೆ. ಸೊ ನಿಮ್ಮ ಸಲಹೆ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಅವ್ರಿಗೆ ಸ್ವಲ್ಪ ಧೈರ್ಯ ಕೊಡಿ, ಏನು ಮಾಡ್ಬೋದು ಅಂತ. ತುಂಬ ಒಂಟಿತನ ಫೀಲ್ ಆಗ್ತಿದೆ ಅವ್ರಿಗೆ, ತುಂಬ ಗಿಲ್ಟಿ ಕೂಡ ಇದೆ ಅವ್ರಿಗೆ, ಏನು ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ಏನು ಮಾಡ್ಬೋದು ಅಂತ ಸ್ವಲ್ಪ ಕಮೆಂಟ್ ಮೂಲಕ ಹೇಳಿ ಅಂತ ನಾನು ನಿಮಗೆ ಹೇಳ್ತಿದ್ದೀನಿ. ಅದಕ್ಕೆ ಈ ಸ್ಟೋರಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಏನು ಮಾಡ್ಬೋದು ಅಂತ. ಅವ್ರೆ ನನ್ನ ಸಲಹೆ ಏನಂದರೆ ಗಂಡಂಗೆ ಸ್ವಲ್ಪ ನೀವೇ ಹೇಳೋದಕ್ಕೆ ಟ್ರೈ ಮಾಡಬೇಕು, ಇನ್ನು ಬೇರೆ ರೀತಿ ಹೇಳೋದಕ್ಕೆ ಟ್ರೈ ಮಾಡಬೇಕು. ಯಾಕೆಂದರೆ ಇಲ್ಲಿ ನೀವು ಬೇರೆ ಇನ್ನೇನು ಮಾಡೋದಕ್ಕಾಗ್ತಿಲ್ಲ. ಆಮೇಲೆ ಅಪ್ಪ ಅಮ್ಮಂಗೆ ಸಹಾಯ ಮಾಡೋದು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಅಂತ ನನಗನ್ಸುತ್ತೆ. ಸೊ ನಾವು ಗಂಡಸರು, ನೀವು ಹೆಂಗಸರು ಅನ್ನೋ ಮನೋಭಾವನೆ ಇದ್ದರೆ ಅಲ್ಲಿ ನೀವು ಕೂಡ ಸ್ಟ್ರಾಂಗಾಗಿ ನಿಂತ್ಕೋಬೇಕಾಗತ್ತೆ ಅಂತ ನನಗನ್ಸುತ್ತೆ. ಯಾಕೆಂದರೆ ನೀವೇನು ತಪ್ಪು ಮಾಡ್ತಿಲ್ಲ, ಬೇರೆ ಏನು ಮಾಡ್ತಿಲ್ಲ, ಅದನ್ನು ಹಣನ ಕೆಟ್ಟದಕ್ಕೆ ಯೂಸ್ ಮಾಡ್ತಿಲ್ಲ. ನೀವು ಸಂಪಾದನೆ ಮಾಡೋ ಹಣನ ನೀವು ಸ್ವಲ್ಪ ಸಹಾಯ ಮಾಡ್ತೀನಿ, ಪೂರ್ತಿ ಅಂತಲೂ ಹೇಳ್ತಿಲ್ಲ, ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ಆಮೇಲೆ ನೀವು ನಿಮ್ಮ ಗಂಡನ ಹತ್ರ ಕೇಳ್ತಿಲ್ಲ, ನಿಮ್ಮ ಸ್ವಂತ ಹಣ ನಿಮ್ಮ ಸಂಪಾದನೆ ಮಾಡಿದ್ರಲ್ಲಿ ಕೇಳ್ತಿದ್ದೀರಾ. ನಿಮ್ಮ ಗಂಡ ನಿಮ್ಮನ್ನು ಓದಿಸಿರ್ಬೋದು, ಬಟ್ ಓದೋದಕ್ಕೆ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸೋದಕ್ಕೆ ನೀವು ಕೂಡ ಅಷ್ಟೇ ಕಷ್ಟಪಟ್ಟಿರ್ತೀರ. ಇವಾಗ ಅಷ್ಟೇ ಕಷ್ಟಪಟ್ಟು ನೀವು ಕೂಡ ಸಂಪಾದನೆ ಮಾಡ್ತಿರ್ತೀರ. ಸೊ ಆದಷ್ಟು ನೀವು ಸ್ವಲ್ಪ ಧೈರ್ಯವಾಗಿರಬೇಕಾಗತ್ತೆ, ಧೈರ್ಯವಾಗಿ ಮಾತಾಡಬೇಕಾಗತ್ತೆ. ಇಲ್ಲ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ, ನಾನು ಪೂರ್ತಿ ಏನು ಮಾಡ್ತಿಲ್ಲ, ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ನೀವು ಕೂಡ ಧೈರ್ಯವಾಗಿ ಮಾತಾಡಬೇಕಾಗತ್ತೆ. ಮತ್ತು ಅನುಮಾನ ಪಟ್ಟಾಗಲೂ ಅಷ್ಟೇ, ನೀವು ಸುಮ್ಮನೆ ಆಗಿಬಿಡ್ಬಾರ್ದು. ಅವ್ರು ನನ್ನ ಗಂಡಸು ಅಂತೆಲ್ಲ ಹೇಳಿದ ತಕ್ಷಣ ಸುಮ್ಮನೆ ಆಗಬಾರ್ದು. ಅನುಮಾನ ಬಂದಾಗ ಅಲ್ಲೇ ಹೇಳಬೇಕು, ಇಲ್ಲ ನಾನು ಹೊರಗಡೆ ಕೆಲಸ ಮಾಡೋವಳು, ಸ್ವಲ್ಪ ಒಂದೊಂದು ಸರಿ ಮಾತಾಡಬೇಕಾಗಿ ಬರುತ್ತೆ, ಇದಕ್ಕೆ ಅನುಮಾನ ಸರಿಯಲ್ಲ ಅಂತ ಹೇಳಬೇಕು. ಯಾಕೆಂದರೆ ಒಂದು ಸರಿ ಅನುಮಾನ ಅನ್ನೋದು ಹುಳ ಏನಿದೆ ಅದು ತಲೆ ಒಳಗಡೆ ಸೇರ್ಕೊಂಡು ಬಿಟ್ಟರೆ ಅದು ಲೈಫ್ ಲಾಂಗ್ ಇರುತ್ತೆ. ಯಾವುದೇ ಕಾರಣಕ್ಕೂ ಲೈಫ್ ಚೆನ್ನಾಗಿರಲ್ಲ. ಸಣ್ಣ ಪುಟ್ಟ ಜಗಳ ಆಗ್ತಾನೆ ಇರುತ್ತೆ. ಈವನ್ ಯಾರ ಜೊತೆ ಸುಮ್ಮನೆ ಅಡ್ರೆಸ್ ಕೇಳೋರ ಜೊತೆ ಮಾತಾಡಿದ್ರೂ ಅದು ಕೆಟ್ಟದಾಗ ಕಾಣಿಸ್ತಿರುತ್ತೆ. ಅದಕ್ಕೆ ಆದಷ್ಟು ಅನುಮಾನ ಬಂದಾಗ ಅಲ್ಲೇ ಮಾತಾಡಿ, ಅಲ್ಲೇ ಹೇಳಿ, ಅನುಮಾನ ಪಡೋ ಅವಶ್ಯಕತೆ ಇಲ್ಲ ಅಂತ. ಸೊ ನೀವು ಸ್ಟ್ರಾಂಗ್ ಆಗಿರಬೇಕು. ಹೆಣ್ಮಕ್ಳಾಗಿದ ತಕ್ಷಣ ಬಾಯಿ ಮುಚ್ಕೊಂಡು ಸುಮ್ಮನಿರಬೇಕು ಅಂತೇನಿಲ್ಲ, ಸ್ಟ್ರಾಂಗ್ ಆಗಿರಬೇಕು ಅಂತ ನನಗನ್ಸುತ್ತೆ. ಸೊ ಆದಷ್ಟು ಹೇಳೋದಕ್ಕೆ ಟ್ರೈ ಮಾಡಿ, ಧೈರ್ಯವಾಗಿ ನೀವು ಕೂಡ ನಿಂತ್ಕೊಂಡು ಮಾತಾಡಿ ಅಂತ ನಾನು ಹೇಳ್ತೀನಿ. ಸಹಾಯ ಮಾಡಿ, ಸಹಾಯ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಹೇಗ ಸಹಾಯ ಮಾಡಿ ಹೇಳಿ, ನಾನು ಸ್ಟ್ರಾಂಗಾಗಿ ಸಹಾಯ ಮಾಡಲೇಬೇಕು ಅಂತ ಹೇಳಿ. ಸೊ ಇದು ನನ್ನ ಸಲಹೆ. ಯಾಕೆಂದರೆ ನೀವು ಯಾವುದೇ ರೀತಿಯಾದ ತಪ್ಪು ಮಾಡ್ತಿಲ್ಲ, ಅದಕ್ಕೋಸ್ಕರ ಸ್ಟ್ರಾಂಗಾಗಿ ಹೇಳಿ ಅಂತ ಹೇಳ್ತಿದ್ದೀನಿ. ಮತ್ತು ಯಾವ ಗಂಡಸಿಗೆ ಅನುಮಾನ ಇರುತ್ತೆ, ಮತ್ತು ನಾನು ಅಂತ ಗಂಡಸಿಗೆ ಅಹಂ ಇರಬಾರ್ದು. ಅದಿದ್ದಾಗ ನೀವು ಸ್ಟ್ರಾಂಗಾಗಿ ನಿಂತ್ಕೋಬೇಕಾಗತ್ತೆ. ಮತ್ತು ನೀವು ದುಡ್ಡೇನು ಕೆಟ್ಟದಕ್ಕೆ ಯೂಸ್ ಮಾಡ್ತಿಲ್ಲ. ಅಪ್ಪ ಅಮ್ಮಂಗೆ ಅಂತ ಕಷ್ಟದಲ್ಲಿದ್ದಾರೆ, ಅವ್ರು ಚೆನ್ನಾಗಿದ್ದರೆ ಓಕೆ, ಸಹಾಯ ಮಾಡೋದು ಬೇಡ. ಕಷ್ಟದಲ್ಲಿದ್ದಾರೆ, ಅದರಿಂದ ಸ್ವಲ್ಪ ಸಹಾಯ ಮಾಡ್ತಿದ್ದೀರಾ, ಅದು ನಿಮ್ಮ ಗಂಡನ ದುಡ್ಡಲ್ಲ, ನೀವು ಸಂಪಾದನೆ ಮಾಡಿರೋ ದುಡ್ಡು. ಸಹಾಯ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ.
ಸೊ ಸ್ಟ್ರಾಂಗಾಗಿರಿ, ಮಾತಾಡಿ. ಹೆಣ್ಮಕ್ಳು ಯಾವುದಕ್ಕೂ ಭಯ ಪಡಬಾರ್ದು ಅಂತ ನನಗನ್ಸುತ್ತೆ. ಮತ್ತು ಏನಂದರೆ ಇಂಥ ಸವಿತಾ ಅವ್ರ ಗಂಡ ಯಾರಿದ್ದಾರೆ ಅಂಥ ಗಂಡಂದಿರು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಹೆಣ್ಮಕ್ಳು ಹೊರಗಡೆ ಕೆಲ್ಸಕ್ಕೆ ಹೋದಾಗ ಅವ್ರ ಮೇಲೆ ಅನುಮಾನ ಪಡೋದು ಎಲ್ಲ ಸರಿಯಲ್ಲ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ನಂಬಿಕೆ ಇರಬೇಕು. ಯಾವುದೇ ಒಂದು ಸಂಬಂಧ ಆಗಿರ್ಬೋದು, ಗಂಡ ಹೆಂಡತಿ, ಅಪ್ಪ ಅಮ್ಮ, ಯಾವುದೇ ಸಂಬಂಧ ಆಗಿರಬೇಕು, ಒಂದು ನಂಬಿಕೆ ಇರಬೇಕು ಅಂತ ನಾನು ಹೇಳ್ತೀನಿ. ಅದರಲ್ಲೂ ಗಂಡ ಹೆಂಡತಿ ಸಂಬಂಧದಲ್ಲಿ ನಂಬಿಕೆನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೊರ್ಗಡೆ ಕಳಿಸಿದ್ಮೇಲೆ ಅವ್ರ ಮೇಲೆ ನಂಬಿಕೆ ಇಟ್ಟು ಕಳಿಸ್ಬೇಕು, ಸವಿತಾ ಅವ್ರ ಗಂಡನೂ ಕೂಡ. ಫ್ರೆಂಡ್ಸ್, ಇವತ್ತಿನ ಸ್ಟೋರಿ ಇದಾಗಿತ್ತು. ನೀವೇನು ಸಲಹೆ ಕೊಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಮುಂದಿನ ಸ್ಟೋರಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಮನಸ್ಸಿನ ಮಾತಲ್ಲಿ. ಅಲ್ಲಿವರೆಗೂ ನಮಸ್ಕಾರ.